ಹಲೋ ಗಾಯ್ಸ್, ವೆಲ್ಕಮ್ ಟು AKM ಟೆಕ್ ಹಬ್ ಚಾನಲ್. ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಯಾವ ಥರ ನಿಮ್ಮ ಹಳೆ ಫೋನ್ನ ಅಮೆಝಾನ್ಗೆ ಎಕ್ಸ್ಚೇಂಜ್ ಮಾಡೋದು ಮತ್ತು ಹೊಸ ಫೋನ್ನ ಯಾವ ರೀತಿ ಬೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಕಂತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಮರೀದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಯಾವ ಫೋನ್ ಬೇಕಾದನ್ನ ನೀವು ಇಲ್ಲಿ ಸರ್ಚ್ ಬಾರಲ್ಲಿ ಹೋಗಿ ಸರ್ಚ್ ಮಾಡಿ. ನಾನೀಗ ಟೆಕ್ನೋ ಸ್ಪಾರ್ಕ್ ಅಂತ ಇದೆ, ಯಾವುದಾದ್ರೂ ಒಂದು ಮೊಬೈಲ್ನ ಸರ್ಚ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಮೊಬೈಲ್ ಬೇಕು ಆ ಮೊಬೈಲ್ನ ನೀವು ಅಲ್ಲಿ ಸರ್ಚ್ ಮಾಡ್ಕೋಬೋದು. ನೋಡಿ, ಫಾರ್ ಎಕ್ಸಾಂಪಲ್ ನಾನೀಗ ಮೇಲಿನ ಫಸ್ಟ್ ಇದೆಯಲ್ಲ ಅದನ್ನ ಚೂಸ್ ಮಾಡ್ತಾ ಇದ್ದೀನಿ. ಚೂಸ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ, ಈ ಥರ ಇದೆ ಫೋನ್. ಇದು ನಿಮ್ಮ ಫೋನ್ ಯಾವುದಿದೆ ಅದು ನೀವು ಎಕ್ಸ್ಚೇಂಜ್ ಮಾಡ್ಕೋಬೇಕಂದ್ರೆ ಕೆಳಗಡೆ ವಿತ್ ಎಕ್ಸ್ಚೇಂಜ್ ಅಂತ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೀವು. ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮ ಮೊಬೈಲ್ ಯಾವುದಿದೆ ಹಳೆಯದು ಅದನ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ನಂದು ಯಾವುದಿದೆ ಅಂದರೆ ಜಿಯೋಮಿ ಇದೆ, ನಾನು ಅದಕ್ಕೆ ಅದನ್ನ ಚೂಸ್ ಮಾಡ್ತಾ ಇದ್ದೀನಿ. ಮತ್ತು ಅದರಲ್ಲಿ ರೆಡ್ಮಿ 6 Pro ಇರೋದ್ರಿಂದ ನಾನು ಅದನ್ನೇ ಚೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ IMEI ನಂಬರ್ ಕೇಳುತ್ತೆ, ಅದು ನಿಮ್ಮ ಮೊಬೈಲಲ್ಲಿ ಇರುತ್ತೆ ಮತ್ತು ಇಲ್ಲ ಬ್ಯಾಕಲ್ಲಿ ಇರುತ್ತೆ. ಅದನ್ನ ಹೋಗಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಅದನ್ನು ಎಂಟರ್ ಮಾಡಿದರೆ ನಿಮಗೆ ಪ್ರಾಪರಾಗಿ ಎಷ್ಟಕ್ಕೆ ನಿಮ್ಮ ಮೊಬೈಲ್ ಸೆಲ್ ಮಾಡ್ಬೋದು ಅಮೆಝಾನ್ಗೆ ಅಂತ ತೋರಿಸುತ್ತೆ. ಈಗ ಇಲ್ಲಿ ಕೊಡ್ತಾ ಇರೋದು ರೆಫರೆನ್ಸ್ ತೋರಿಸ್ತಾ ಇದೆ 5,000 ಅಂತ. ನೀವು IMEI ನಂಬರ್ನ ಎಂಟರ್ ಮಾಡಿದರೆ ಪರ್ಫೆಕ್ಟಾಗಿ ತೋರಿಸುತ್ತೆ ನೀವು ಎಷ್ಟಕ್ಕೆ ನಿಮ್ಮ ಓಲ್ಡ್ ಮೊಬೈಲ್ನ ಸೆಲ್ ಮಾಡ್ಬೋದು ಅಂತ. ಈಗ ಕ್ಲಿಕ್ ಮಾಡಿದ ತಕ್ಷಣ ಎಂಟರ್ ಅಂತ ಬರುತ್ತೆ. ಅದು ಎಂಟರ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬೈ ನೌ ವಿತ್ ಎಕ್ಸ್ಚೇಂಜ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಹೊಸ ಮೊಬೈಲ್ನ ಪರ್ಚೇಸ್ ಮಾಡ್ಕೋಬೋದು. ಈ ವಿಡಿಯೋದೇ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಕೆಳಕಂತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಿಗೋಣ ಮುಂದಿನ